ಇದೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೀನಾ ತಾಯಣ್ಣ ಅವರು ದೂಷಣಾ ಸೇವೆಗೆ 2100 ರೂಪಾಯಿಗಳ ಬೆಂಬಲ ಕೊಡುತ್ತಾರೆ. ಅವ್ರು ತೆಗೆದುಕೊಳ್ಳಬೇಕಾಗಿ ವಿನಂತಿ. ನಮ್ಮ
ಏನು ಪಿತರಾಶೀರ್ವಾದ ಮೂಡಲೇ ನಿನ್ನ ಉತ್ಸಾಹವು ಎಷ್ಟಿರುವುದು ದಿಗ್ವಿಜಯದಲ್ಲಿ ಶ್ರೇಷ್ಠವಾದ ಅಷ್ಟದಿಕ್ಪಾಲಕ ಮತ್ತಗೈದು ಬರೆಯಕೊಂಡು 3 ವರ್ಷದ ಹಬ್ಬದ ಸೆರೆಮನೆಯಲ್ಲಿದ್ದರೆ ರುದ್ರದೇವರನ್ನು
ನಮ್ಮ ಆವರಣಿ ಮಾಸ್ಟರ್ ಕೊಡ್ತಾರೆ ತಿಂಗಳಿಗೆ 35,000 ರೂಪಾಯಿ ಕೊಟ್ಟು, ನಮ್ಮ ಕೂಲಿಗೆ ಹೆಣ್ಮಕ್ಳು ಕೊಡ್ತಾರೆ 20,000 ರೂಪಾಯಿ ಕೊಟ್ಟು, ಬಾಳ ಮಾಸ್ಟರ್ ಕೊಡ್ತಾರೆ 6,000 ರೂಪಾಯಿ ಕೊಟ್ಟು, ತವರ ಮಾಸ್ಟರ್ ಕೊಡ್ತಾರೆ 5,000 ರೂಪಾಯಿ ಕೊಟ್ಟು, ಇನ್ನೊಂದು ಕೊಡ್ತಾರೆ 15,000 ರೂಪಾಯಿ ಕೊಟ್ಟು, ಮುಂದೆ ನನಗೆ ಬರೀ ಎಣ್ಣೆ ಬುಟ್ಟಿ ಗಟ್ಟಿ ಕತ್ತುಗಳಲ್ಲಿ ನಿಂತವಾಗಿ ಮಾತನಾಡಿದ ಕೊಟ್ಟ ಒಂದು ಸಾವಧಿ ನಾನು ದೇವ ಹೇಳಬೇಕು ತಮ್ಮ ಬಂತದಮ್ಮ.
ನನ್ನ ಎಮ್ಮೆ ಹಸರು ಮೇಯಕ್ಕೆ ಹೋಗಿ ಕೆಸರಿನಾಗ ಸಿಗಬೇಕು ಡಾಕ್ಟರ್ಗಳು ಎಂದನ್ನ ಒಂದು ಕೊಪ್ಪ ಮೊಸರು ಕೇಳಕ್ಕೆ ಬಂದು ಎಂದು ಕಸಮಾಲಿಗಳನ್ನು ಅರಿಯಲು ಅಲ್ಲಿಂದ ಮೆಲ್ಲನೆ ತಪ್ಪಿಸಿಕೊಂಡವನ್ನ ಇದರನ್ನು ಸಾಕಿ ನಾವೇ ದೇವ ಹೇಳಬೇಕು ತಮ್ಮ ನಾಮಾಂಕಿತವ ನಮ್ಮ ನಾಮಾಂಕಿತ ಏನೆಂದರೆ ಅದೇ ದೇವ ಅತಿಗಿರಾಜಪ್ಪನವರು ವೇದಿಕೆಗೆ ಆಗಮಿಸಬೇಕು. ರಾವಣ ಪಾತ್ರಗಳಿರ್ತಕ್ಕಂತಹ ಜನಪದವರು ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ದಯವಿಟ್ಟು ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಂತಂದ್ರೆ ತಮ್ಮನ್ನು ವಿನಂತಿಸುತ್ತೇವೆ.
ರೀತಿಯಾಗಿ ದೇವರ ರಾಮರು ಐವತ್ತುಗಳನ್ನು ಅದೇ ಗಣತೆ ಪತ್ರಕ್ಕೆ ಗಮನ ಕೊಡುತ್ತಾರೆ. ಅಹೋ ಮಾವನಾದ ಪಾಲಿಸಲೇ ಇಂದಿನ ದಿನದ ಸಲತನಂತರ ರಾಮನಾಮಸ್ಮರಣೆಯನ್ನು ನಮ್ಮ ಹಂಸ ಶಿರೋಮಣಿಯಾದ ಸಂಸಾರಿಕೆಯ ಫಲವು ಗುಡಿಗಿನಿಂದ ನಾಚಿಕವನ್ನು ತರಲು ಯುಗ ಪಿಂಡರಾಗಿ ಮಾಡಿ ಕಾಣಿಸುವಂತೆ ಮಾವ. ಮತ್ತು ವಾರ್ತೆಯನ್ನು ಕೇಳಿ ಕರ್ಣ ದೂಷಣ ನಿಜರಾತ್ರಿಗಳ ಕೇಳಿ ಅವಮಾನ ತಂದಕ್ಕೆ ಸಹಿಸದೆ ಕಡುದೋಪದಿಂದ ಅವರೊಡನೆ ಕಾದಾಡಲು ಹೋದರೆ ಪಾಲಕರನ್ನು 14,000 ರಾಕ್ಷಸರನ್ನು ತರಲು ಕಿಶೋರದಂತೆ ಮಾವ. ಅಹೋ ಮಾವ, ಆದ ಕಾರಣ ಎನ್ನ ಮನದೊಳಗೆ ಚಿತ್ತ ಚಂಚಲವಿಲ್ಲದೆಯೂ ಕುಮಿಲ್ಲಂಬವ ಲೋಕವನ್ನೆಲ್ಲ ಭಾವಿಯು ಸತ್ಯದ ಉರಿಯತ್ತು ಬ್ರಹ್ಮದಿಂದ ಮುಚ್ಚಿಕೊಂಡಿರಲು. ಅಹೋ ಮಾವ, ಈ ಕ್ಷಣದ ಸಪ್ತಸರ ನಿಧಿಗಳ ವೀಕ್ಷಣೆ ಮಾಡಲು ಈ ಕ್ಷೇತ್ರಗಳಂತೆ ಸೇವನೆ ಮಾಡುತ್ತಿರಲು ಮನದೊಳಗೆ ಕಾತುಕೊಂಡ ತಾಪವು ಹೆಚ್ಚಾಗುವುದು ಒತ್ತಿಗೆ ಇಳಿಸುವ ಮಾವ. ಆದ ಕಾರಣ ನಿಮ್ಮ ಸಹಾಯದಿಂದ ಅಲ್ಲಿಗೆ ಹೋಗಿ ರಾಮನ ಮದುವೆಯಾದ ಸೀತೆಯನ್ನು ಅಪಹರಿಸಿಕೊಂಡು ಬರಬೇಕು ನಾವು. ದೊಡ್ಡ ಪಂದ್ಯವು. ಅಹೋ ಮಾವ, ಯಾತಕ್ಕೊಂಡಿದ್ದೋ ಇಂಥ ದುರ್ಗುಣ? ಅದೇಯಾದ ಕ್ಷಮವ? ಶ್ರೀರಾಮಚಂದ್ರನು ಮನದ ಮಾತಿದವನೇನು? ಶ್ರೀಮನ್ನಾರಾಯಣ ಅವತಾರವಲ್ಲದೆ ಆತನ ಬಲಕ್ಕೆ ನಾನು ಹೋಗಲೇ ಬಲ್ಲಿದೆನು. ಹಾಗೇನು ಸಾಮಾನ್ಯವನೇನು? ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ರಾಕ್ಷಸರ ಕೂಡ ಒಂದು ಉತ್ತರರು. ಅಯ್ಯೋ ರಾವಣ, ಇದು ಅಲ್ಲದ ಬೆಂಕಿಯನ್ನು ಉಡಿಯಲ್ಲಿ ಕಟ್ಟಿಕೊಂಡು ತೋರಿಸಿದ ಮಹಾಶಕ್ತಿವಂತನು. ಎಲೈ ರಾವಣ, ಮಾಮನಾದ ಪಾಲಿಸಲೇ ಸೋದರ ಹರಿಯನಾದ ರಾವಣನೇ ಎಲ್ಲ ಶೌರ್ಯ ಧೈರ್ಯ ಶೌರ್ಯ ಪರಾಕ್ರಮವನ್ನು ಕಂಡು ಬಿಟ್ಟು ವನವಾಸವನ್ನು ಕೊಟ್ಟು ವನಾಂತರದಲ್ಲಿ ಸನ್ಯಾಸಗಳನ್ನು ಸೇರಿಕೊಂಡಿರುವ ಆ ರಾಮನ ಪರಾಕ್ರಮವು ಎಂದು ಮುಂದೆ ಹೇಳುವೆಯ ಸಹಜವಾಗಿ ಅವನು ಅಪಮಾನ ಅರಿಯಲಾದ ರಾವಣನೇ ಎಲ್ಲ ಉತ್ತರ ಜಾಗದ ಹೋಗಿದ್ದರು ಭೂಮಿ ಎಂಬೆಲ್ಲ ಬಿಟ್ಟಬೇಡ. ಅಹೋ ಮಾವ, ಎಲ್ಲ ಸರಿ ಸಮಾನನಾದ ಈ ಚತುರ್ದಶ ಲೋಕಗಳಲ್ಲೇ ಇಲ್ಲ. ಅಹೋ ಮಾವ, ರಾವಣನೇ ಅದು ಹೇಗೆಂದರೆ ಅದು ಹೇಗೆ? ವೈಗುಂಠ ಮಾತನಾದ ವಿಷ್ಣುವಿಗೆ ಒಂದು ಮುಖ. ಅಹೋ ಮಾವ, ಸೋದರ ಹರಿಯಲಾದ ರಾವಣನೇ ಸಕಲ ಪಕ್ಷಿಗಳಿಗೆ ಶ್ರೇಷ್ಠನಾದ ಗಂಡ ಬೇರೆಂದರೆ ಎರಡು ಮುಖ. ಅಹೋ ಮಾವ, ಸೋದರ ಹರಿಯಲಾದ ರಾವಣನೇ ಸೋಮನಾದ ಚಂದ್ರಾಪುರದಲ್ಲಿ ಮೋಹಮುಖ. ಅಹೋ ಮಾವ, ಹರಿಯಲಾದ ರಾವಣನೇ ಈ ಭುವನ ಬ್ರಹ್ಮಾಂಡವನ್ನು ನಿರ್ಮಿಸಬೇಕಿದ್ದ ಬ್ರಹ್ಮದೇವನಿಗೆ ನಾಲ್ಕು ಮುಖ. ಅಹೋ ಮಾವ, ಹರಿಯಲಾದ ರಾವಣನೇ ಕೈಲಾಸವಾಸನಾದ ಪರಮೇಶ್ವರನಿಗೆ 5 ಮುಖ. ಅಹೋ ಮಾವ, ಹರಿಯಲಾದ ರಾವಣನೇ ಕೋಲದಾವಕರು ಸಂಹರಿಸಿದ ಷಣ್ಮುಖನಿಗೆ 6 ಮುಖ.
ನನ್ನ ಮುಂದೆ ಯಾತಕ್ಕೆ ಕೊಚ್ಚಿಕೊಳ್ಳಲಿ ಮಾವ? ಅಪ್ಪು ಮಾವ, ಇದು ಹಾಗದೆ ಹಿಂಗಾದಿದೆ ಪಾಲಕರಷ್ಟೇ ಪಾಲಕರಿಗೆ ವಶವಾಗಿರುವರು ಶ್ರೀ ಮೂರ್ತಿಗಳು ಸಹ ನಿನಗೆ ಆಚರಿಸಿರುವರು. ಅವು ಮಾವ, ಸೂರ್ಯಚಂದ್ರ ನವಗ್ರಹಗಳು ನಿನಗೆ ಆತ್ಮ ಬದ್ಧರಾಗಿ ಬಿಟ್ಟಿರುವರು. ಅವು ಮಾವ, ಸರ್ವನಾಕ್ಷದ ವ್ಯಕ್ತ
ರಕ್ತ ಖಚಿತವಾದ ಅರ್ಥವನ್ನು ಹೇಳಿ ನೀನು ಹೋಗೋ ಬಯಸಿದೆ ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸ ಕಾಂತ ಮಹಾಗುಣವಂತ ನಾನು ನಿನ್ನ ಪ್ರೀತಿ ಸಖಿಯಲ್ಲವೇ ಕಾಂತ ಸುಂದರ ಆ ಮಂದಿರಕ್ಕೆ ಹೋಗು ಎಂದು ಹೇಳಿದೆಯಾ ನಾನು ನಿನ್ನ ಪ್ರಿಯ ಸತಿಯಲ್ಲವೇ ತಿಳಿಸುವುದಿಲ್ಲ ಎಂದು ಹೇಳಿದೆಯಲ್ಲ ಕೈ ಹಿಡಿದ ನಿನ್ನ ಹಬ್ಬ ಶರೀರಕ್ಕೆ ಬಾಧ್ಯರಾದ ಕಾರಣ ಸರ್ವ ವಿಚಾರವು ಎನ್ನು ಮುಂದೆ ತಿಳಿಸಬೇಕಲ್ಲ ಬುದ್ಧಿ ಸಂಪನ್ನ ಗಣಪತಿ ಸತ್ಯದ ಮುಂದೆ ತಿಳಿಸಿಹೋದರೆ ಎಲ್ಲವೂ ನಿನ್ನ ಕಾರ್ಯ ವಿಜಯವಾಗುವುದು ಸತ್ಯ ಮಾತಿಗೆ ಬೆಲೆ ಇಲ್ಲವೇನಲ್ಲ ಮತ್ತೆ ತಿಳಿಸುವುದಿಲ್ಲವೆಂದು ಹೇಳಿದೆಯಲ್ಲ ಸತ್ಯದ ಮಾತಿಗೆ ಬೆಲೆ ಇಲ್ಲ ಪ್ರಾಣೇಶ್ವರ ಹೇಳಿದ್ರೆ ಕೇಳು ಸತ್ಯದ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಬರವಿಲ್ಲ ಬರವಲ್ಲ ಅದು ನಿನಗೆ ಸರಿಯಲ್ಲ ಪ್ರಾಣಕಂಠ ಸತಿಯಳ ಮಾತಿಗೆ ಬೆಲೆಯಿಲ್ಲ, ಬರವಿಲ್ಲ.
ತಿಳಿಸುತ್ತೇನೆ